ನಮಸ್ಕಾರ. ಕಾರ್ಡ್ಬೋರ್ಡ್ ಶೀಟ್ ತಗೋಬೇಕು ನೋಡಿ. ಕಾರ್ಡ್ಬೋರ್ಡ್ ಶೀಟ್ ತಗೊಂಡಿದ್ದೀನಲ್ಲ, ಪೆನ್ನಲ್ಲಿ ನಾನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ನೀವು 4 ಸೈಡಲ್ಲಿ ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತು 1 ಸೆಂಟಿಮೀಟ್ರು ಈ ಥರ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಬಿಟ್ಟಿದ್ದೀನಿ. ಇದನ್ನು ಕಟ್ ಮಾಡ್ಕೋಬೇಕು. ನೀವು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ 1 ಸೆಂಟಿಮೀಟರ್ ಹಂಗೆ ಸೇಮ್ ಕತ್ರಿಯಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಲ್ಲ, ಎರಡೂ ಸೈಡು ಸೇಮ್ ಈ ಥರ ಕಟ್ ಮಾಡಿಕೊಂಡು ಈ ಬೋರ್ಡು ಫಸ್ಟು ನೀವು ರೆಡಿ ಮಾಡ್ಕೊಬಿಡಬೇಕು. ನೋಡಿ, ಎರಡೂ ಕಡೆ ನಾನು ಕಟ್ ಮಾಡಿದ್ದಾಯಿತು. ಮತ್ತು ಸ್ವಲ್ಪ ದಪ್ಪ ಇರೋ ದಾರ ತಗೊಳ್ಳಿ. ನಾನು ಉಲ್ಲನ್ ದಾರ ಇತ್ತು, ನೀವು ಉಲ್ಲನ್ ದಾರನೇ ತಗೋಬೇಕಂತೇನಿಲ್ಲ. ನಿಮ್ಮ ಮನೆಯಲ್ಲಿ ಅಕಸ್ಮಾತಾಗಿ ಬೇರೆ ದಪ್ಪ ದಾರ ವೈಟ್ ಕಲರ್ದೇ ಇದೆ ಅಂದರೆ ಸ್ವಲ್ಪ ದಪ್ಪ ಇರೋ ದಾರನೇ ತಗೊಂಡು ಒಂದು ಸೈಡು ಗಂಟು ಹಾಕ್ಬಿಟ್ಟು ಶೆಲ್ಲೋ ಟೈಪ್ ಮೆಸ್ಬಿಟ್ಟಿದ್ದೀನಿ. ಮತ್ತು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಎರಡೂ ಸೈಡು ಸೇಮ್ ಈ ಥರ ಸೇರಿಸ್ಕೊಂಡು ಬರಬೇಕು. ನೀವು ಬೋರ್ಡ್ ಫಸ್ಟೇ ಕಾರ್ಡ್ಬೋರ್ಡ್ ಶೀಟಲ್ಲಿ ರೆಡಿ ಮಾಡಿರ್ತೀರಲ್ಲ, ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಜಾಸ್ತಿ ಟೈಟಾಗಿ ಈ ಥರ ಎಳಿಬೇಡಿ, ಸ್ವಲ್ಪ ಲೂಸಾಗೇ ಇರಲಿ. ನೋಡಿ, ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ನೀವು ಪೂರ್ತಿ ಆ ಬೋರ್ಡ್ ಎಷ್ಟು ರೆಡಿ ಮಾಡಿರ್ತೀರೋ ಅಷ್ಟನ್ನು ಇದೇ ಥರನೇ ಮಾಡ್ಕೊಂಡು ಬಂದು ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ. ನೋಡಿ, ಒಂದು ಸೈಡ್ ಗಂಟು ಹಾಕ್ಬಿಟ್ಟೆ. ಮತ್ತು ಹಳೆ ಬನಿಯನ್ಸ್ ನಮ್ಮ ಮನೆಯಲ್ಲಿರುತ್ತೆ ಸ್ವಲ್ಪ ಅರ್ಧೋಗಿರೋವು, ಇದನ್ನು ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಡ್ತಾ ಇದ್ದೀನಿ. ಮತ್ತು ಎರಡೂ ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಡ್ಬೇಕು. ನೋಡಿ, ಎರಡೂ ಲಾಸ್ಟ್ ಎಡ್ಜಸ್ ಕಟ್ ಮಾಡಿಬಿಟ್ಟು ಮತ್ತು 1 ಇಂಚು ನಾನು ಬೆರಳಲ್ಲಿ ತೋರಿಸ್ತೀನಿ ನೋಡಿ. ಸೇಮ್ ನೀವು ಬೆರಳಲ್ಲಿ ಈ ಥರ ಮಾಪ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಹೋಗೋದಷ್ಟೇ. ನೋಡಿ, ನಾನು ಬೆರಳಲ್ಲಿ ತೋರಿಸಿದ್ನಲ್ಲ, ಒಂದಷ್ಟು ಉದ್ದ ಕಟ್ ಮಾಡಿದ್ರೆ ಸಾಕು. ಇದಕ್ಕೆ ನಿಮಗೆ 1-2 ಬನಿಯನ್ ಆದರೆ ಸಾಕು. ಇವಾಗ ಸಾಮಾನ್ಯವಾಗಿ ತುಂಬ ಅರ್ಧೋಗಿರುತ್ತೆ. ಇದು ಸ್ವಲ್ಪ ಅರ್ಧೋಗಿತ್ತು, ನೀವೇ ನೋಡಿದ್ರಲ್ಲ. ಇವನ್ನ ವೇಸ್ಟಾಗಿ ಹಂಗೆ ಬಿಸಾಕ್ಬಿಟ್ಟಿರ್ತೀವಿ, ಇಲ್ಲ ಏನಾದರೂ ಕ್ಲೀನಿಂಗ್ ಯೂಸ್ ಮಾಡ್ಕೊತಾ ಇರ್ತೀವಲ್ಲ, ಅದ್ರ ಬದಲು ನೀವು ಈ ಥರ ರೆಡಿ ಮಾಡ್ಕೋಬೋದು. ನೋಡಿ, ಕಟ್ ಮಾಡಿಬಿಟ್ಟೆ. ಮತ್ತು ಇದನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಕಟ್ ಮಾಡಿಬಿಡಿ. ಮಧ್ಯಕ್ಕೆ ಈ ಥರ ಒಂದು ಸೈಡ್ ಕಟ್ ಮಾಡಿಬಿಟ್ಟು ಎಲ್ಲನೂ ಸೇಮ್ ಇದೇ ಥರ ಕಟ್ ಮಾಡ್ಕೊಬಿಟ್ಟೆ. ಮತ್ತು ಒಂದು ಲಾಸ್ಟ್ ಎಡ್ಜಸ್ಗೆ ಸೇಫ್ಟಿ ಪಿನ್ ಹಾಕ್ಕೊಂಡು ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ, ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮಾಡ್ಕೊಂಡು ಬರಬೇಕು. ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇದೇ ಥರನೇ ಮಾಡ್ಕೊಂಡು ಬರಬೇಕು. ನೀವು ಕೂಡ ಲಾಸ್ಟ್ವರೆಗೂ ಸೇಮ್ ಇದೇ ಥರ ಮಾಡ್ಕೊಂಡು ಬಂದು ಇದನ್ನು ಬಿಟ್ಬಿಡಿ. ಈ ಉದ್ದ ಹಿಂಗೆ ಕಟ್ ಮಾಡಿದ್ದೀರಲ್ಲ, ಇದನ್ನು ಇವಾಗ ಬಿಟ್ಬಿಟ್ಟು ನೆಕ್ಸ್ಟ್ ಸೇಫ್ಟಿ ಪಿನ್ ತೆಗೆದುಬಿಡಿ. ಮತ್ತು ಇನ್ನೊಂದು ಪೀಸ್ ಕಟ್ ಮಾಡಿರ್ತೀರಲ್ಲ ಆ ಬನಿಯನ್ದು, ಇದಕ್ಕೆ ಮತ್ತೆ ಸೇಫ್ಟಿ ಪಿನ್ ಹಾಕ್ಕೊಂಡು ನೆಕ್ಸ್ಟ್ ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಸೇಮ್ ನೀವು ಇವಾಗ ಈ ಬೋರ್ಡ್ ಎಷ್ಟಿದೆ ಅಷ್ಟೂ ಮಾಡ್ಕೊಬಿಡಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ತುಂಬಾ ಸುಲಭ, ನಿಮಗೇನು ಜಾಸ್ತಿ ಟೈಮು ತಗೊಳ್ಳಲ್ಲ ಇದು ಮಾಡೋದಕ್ಕೆ. ನೋಡಿ, ಇವಾಗ ಮತ್ತೆ ಸೇಫ್ಟಿ ಪಿನ್ ತೆಗೆದು ಇನ್ನೂ ಒಂದು ಮಾಡ್ಕೊತಾ ಇದ್ದೀನಿ. ಸೇಮ್ ಇವಾಗ ಆ ಬೋರ್ಡ್ ಎಷ್ಟಿದೆ ಅಷ್ಟೂ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಇನ್ನೊಂದು ಲಾಸ್ಟು ಉಳಿದಿದೆ ಅಷ್ಟೇ, ಪೂರ್ತಿ ಮಾಡ್ಕೊಬಿಟ್ಟೆ. ನನಗೇನು ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮು ತಗೊಳ್ಳಿಲ್ಲ. ಇದು ತುಂಬಾ ಸುಲಭ. ನಮಗೆ ಯಾರಿಗೆ ಇವಾಗ ಮ್ಯಾಟು ಮಾಡೋಕ್ಕೆ ಬರಲ್ಲ, ಕೈಯಲ್ಲಿ ಇವಾಗ ಕ್ರೋಸದಲ್ಲಿ ನಾವು ಮಾಡಿದ್ದೀವಿ ಅಂದರೆ 2-3 ದಿನ ತಗೊಳ್ಳುತ್ತೆ. ಈ ಥರ ಬೋರ್ಡ್ ಒಂದು ಸತಿ ನೀವು ರೆಡಿ ಮಾಡ್ಕೊಬಿಟ್ರೆ ಇದು ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಮತ್ತು ನಮಗೆ ಏನು ₹1 ಖರ್ಚು ಕೂಡ ಬರಲ್ಲ. ಇವಾಗ ಹಳೆಯ ಬನಿಯನ್ಸ್ ಏನಾಗುತ್ತೆ, ಹರಿದೋಗಿರೋವೆಲ್ಲ ಹಂಗೆ ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ, ಅವುಗಳಲ್ಲಿ ನೀವು ಮಾಡ್ಕೊಬಿಡ್ಬೋದು. ಇಲ್ಲ ಟೀ ಶರ್ಟ್ ಇದೆ ನಮ್ಮ ಮನೆಯಲ್ಲಿ, ಆ ಟೀ ಶರ್ಟ್ಗಳು ಅಷ್ಟೇ ಸೇಮ್ ಇದೆ. ಇಲ್ಲ ಲೆಗಿನ್ಸ್ ಪ್ಯಾಂಟ್ ಇದೆಯಲ್ಲ, ಆ ಪ್ಯಾಂಟ್ ಬಟ್ಟೆನೂ ಬೇಕಾದರೆ ನೀವು ಯೂಸ್ ಮಾಡ್ಕೋಬೋದು. ಉದ್ದುದ್ದ ಕಟ್ ಮಾಡ್ಕೊಬಿಟ್ಟು, ನಾನು ತೋರಿಸಿರೋ ಕಲರೇ ಮಾಡ್ಕೋಬೇಕಂತೇನಿಲ್ಲ, ಬೇರೆ ಕಲರ್ಸು ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಗಂಟು ತೆಗೆದುಬಿಟ್ಟೆ. ಇವಾಗ ಕತ್ರಿಯಲ್ಲಿ ಕಟ್ ಮಾಡಿಬಿಡಿ ಒಂದು ಸೈಡು. ಆ ದಾರ ತೆಗೆದುಬಿಟ್ಟು ಈ ಥರ ಮಧ್ಯಕ್ಕೆ ಕಟ್ ಮಾಡಿ 2 ಹಿಡ್ಕೊಂಡು ಗಂಟು ಹಾಕ್ಕೊಂಡು ಬರಬೇಕು. ನೋಡಿ, 2 ಹಿಡ್ಕೊಂಡು 2 ಗಂಟು ಹಾಕಿ ಟೈಟಾಗಿರಲಿ. ಸೇಮ್ ಇದೇ ಥರ ಎರಡೂ ಸೈಡು ಸೇಮ್ ಇದೇ ಥರನೇ ನೀವು ಆ ಉಲ್ಲನ್ ದಾರನೂ ಮಧ್ಯಕ್ಕೆ ಕಟ್ ಮಾಡಿಕೊಂಡು 2 ದಾರ ನೋಡಿ ಗಂಟು ಹಾಕ್ಬಿಟ್ಟಿದ್ದೀವಿ. ಮತ್ತು ಇನ್ನೊಂದು ಬಟ್ಟೆ ಪೀಸು, ಇದು ಸೀರೆಯಲ್ಲಿ ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ನೀವು ಸೀರೆ ವೇಲು ಯಾವುದ್ರಲ್ಲಾದರೂ ಬಟ್ಟೆ ಪೀಸು 4 ಕಡೆನೂ ಸೇಮ್ ಇದೇ ಥರ ತಗೊಂಡು ಸೂಜಿ ದಾರದಲ್ಲಿ ಹೊಲಿಗೆ ಹಾಕ್ಕೋಬೋದು. ಇಲ್ಲ ನಮ್ಮ ಮನೇಲಿ ಹೊಲಿಗೆ ಮಿಷಿನ್ ಇದೆ ಅಂದರೆ ಅದರಲ್ಲೇ ಬೇಕಾದರೆ 2 ಅಂದರೆ 4 ಸೈಡು ಹೊಲಿಗೆ ಹಾಕ್ಬಿಡಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಬಿಡ್ತಾಯಿದ್ದೀನಿ ನೋಡಿ. ಸೇಮ್ ನೀವು ಅಷ್ಟೇ ಎಕ್ಸ್ಟ್ರಾ ಇತ್ತಲ್ಲ, ಇದನ್ನು ಕಟ್ ಮಾಡಿಬಿಡಿ. ನೋಡಿದ್ರಲ್ಲ, ₹1 ಖರ್ಚಿಲ್ದಿರ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಮ್ಯಾಟ್ ರೆಡಿ ಮಾಡ್ಕೋಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.